ನಮಸ್ಕಾರ ಸ್ನೇಹಿತರೆ. NPK 19 ಅಂತ ಈ ಗೊಬ್ಬರವನ್ನ ಬಹುತೇಕ ಜನ ಇದನ್ನ ನೋಡಿರ್ಬೋದು, ಆದ್ರೆ ಹೆಚ್ಚಿನವರು ಇದನ್ನ ಬಳಸಿ ಇರೋದಿಲ್ಲ. ಈಗ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇದನ್ನ ಯಾವ ಬೆಳೆಗೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇನ್ನು ಯಾವ ಹಂತದಲ್ಲಿ ಈ NPK 19 ಅನ್ನ ಕೊಡಬೇಕು, ಇವೆಲ್ಲವನ್ನ ನಾವು ಸಂಪೂರ್ಣವಾಗಿ ನೋಡುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಅದರ ಜೊತೆನೆ ಇದರಲ್ಲಿ ಒಂದೇ ಒಂದು ತಪ್ಪಾದ್ರೂ ಕೂಡ ಈ NPK 19 ಅನ್ನ ಬಳಸುವಾಗ ಒಂದೇ ತಪ್ಪಾದ್ರೂ ಕೂಡ ಈ ಗೊಬ್ಬರ ಹಾಕಿದಷ್ಟು ಪ್ರಯೋಜನ ಗಿಡಕ್ಕೆ ಸಿಗದೆ ಕೂಡ ಹೋಗ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ 19 ಅಂದ್ರೆ 3 ಪೋಷಕಾಂಶಗಳು ಅಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ, ಈ 3 ಪೋಷಕಾಂಶಗಳು ಒಂದೇ ಪ್ರಮಾಣದಲ್ಲಿ ಇವೆ ಅನ್ನೋದಷ್ಟೇ ಮುಖ್ಯ ಅಲ್ಲ, ಅದರ ಜೊತೆನೆ ಇದನ್ನ ಬೆಳೆ ಯಾವ ಹಂತದಲ್ಲಿ ಬಳಸ್ತೀರ ಅನ್ನೋದು ಕೂಡ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ NPK 19 ಬಗ್ಗೆ ನಿಮಗೆ ಬೇಕಾಗಿರುವ ಮುಖ್ಯವಾದ ಎಲ್ಲ ವಿಷಯಗಳನ್ನ ಸರಳವಾಗಿ ನಾವು ನೋಡೋಣ. ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಈ ಗೊಬ್ಬರವನ್ನ ಬಳಸುವಾಗ ರೈತರು ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳನ್ನ ಕೂಡ ನಾನು ಹೇಳಲಿಕ್ಕಿದ್ದೇನೆ. ಹಾಗಾಗಿ ವಿಡಿಯೋನಂತ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ ನಿರುತ್ತರವನ್ನ ನೀವು ಅರ್ಧಕ್ಕರ್ಧ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಇಂತಹ ವಿಡಿಯೋಗಳಿಗೋಸ್ಕರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಈ NPK 19 ಅಂದ್ರೆ ಏನು? ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಈ NPK 19 ಅನ್ನುವಂಥದ್ದು ಒಂದು ವಾಟರ್ ಸೊಲ್ಯೂಬಲ್ NPK, ಅಂದ್ರೆ ನೀರಿನಲ್ಲಿ ಕರಗಿಸಿ ನಾವು ಬಳಸುವಂತ ಒಂದು NPK. ನಿಮ್ಮ ಸಾಮಾನ್ಯ NPK ಅನ್ನ ಏನ್ ಮಾಡ್ತೇವೆ, ನಾವು ಡೈರೆಕ್ಟ್ ಆಗಿ ಮಣ್ಣಿಗೆ ಹಾಕ್ತೇವೆ, ಏನು ನೀರಿನಲ್ಲೆಲ್ಲ ಕರಗಿಸ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಈ ವಾಟರ್ ಸೊಲ್ಯೂಬಲ್ ಅಂದ್ರೆ ಈ NPK 19 ನೀರಿನಲ್ಲಿ ಕರಗಿಸಿ ನಾವು ಒಂದು ಸ್ಪ್ರೇಯನ್ನ ಕೂಡ ಮಾಡಬಹುದು. ಅದರ ಜೊತೆನೆ ಮಣ್ಣಿಗೆ ಡ್ರೆಂಚ್ ಅಂದ್ರೆ ಮಣ್ಣಿಗೆ ನೀವು ಡೈರೆಕ್ಟ್ ಆಗಿ ನೀರಿನ ಮುಖಾಂತರ ಎರೆಯುವಂತ ಒಂದು ಔಷಧ ಅಥವಾ ಒಂದು ಫರ್ಟಿಲೈಸರ್ ಇದ್ರೆ ಅದು NPK 19. ಈ 19 ಹೆಸರೇ ಹೇಳುವಂತೆ NPK ಅಂದ್ರೆ ನೈಟ್ರೋಜನ್ 19% ಇದ್ರೆ ಫಾಸ್ಫರಸ್ ಕೂಡ 19% ಇರ್ತದೆ. ಅದರ ಜೊತೆನೆ ಪೊಟ್ಯಾಷಿಯಂ ಕೂಡ 19% ಅಲ್ಲಿ ಇರ್ತದೆ. ಸೊ ಹೆಚ್ಚಿನ ರೈತರಿಗೆ ಒಂದು ಕನ್ಫ್ಯೂಷನ್ ಇರ್ತದೆ. ಈ NPK ಚೀಲವನ್ನ ನೋಡಿರ್ತಾರೆ, ಅದರ ಮೇಲೆ ಈ 19 26 0 26 ಹಾಗೆಲ್ಲ ಬರ್ದಿರ್ತಾರೆ. ಹೆಚ್ಚಿನವರಿಗೆ ಇದಂದ್ರೆ ಏನಂತ ಕೂಡ ಗೊತ್ತಿರೋದಿಲ್ಲ. ಹೆಚ್ಚಿನ ರೈತರಿಗೆ ಇದೊಂದು ವಿಷಾದದ ವಿಷಯ. ಈ NPK ಚೀಲಗಳಲ್ಲಿ ಈ 19 ಯಾವುದೇ ನಂಬರ್ ಇದ್ರೂ ಕೂಡ ಅದು ಎಷ್ಟು ಪರ್ಸೆಂಟೇಜ್ ಯೂರಿಯಾ ಇದೆ, ಅದರ ಜೊತೆನೆ ಎಷ್ಟು ಪರ್ಸೆಂಟೇಜ್ DAP ಅಂಶ ಇದೆ, ಅದರ ಜೊತೆನೆ ಎಷ್ಟು ಪರ್ಸೆಂಟೇಜ್ ಪೊಟ್ಯಾಷಿಯಂ ಅಂಶ ಇದೆ ಅಂತ ಕರೆಕ್ಟ್ ಆಗಿ ಹೇಳುವಂತ ಒಂದು ಮಾಪನ ಅದು, ಆ ನಂಬರ್ ಎನ್ನುವಂಥದ್ದು. ಸೊ ಈ NPK 19 ಈ 3 ಕೂಡ ಅಂದ್ರೆ ನಿಮ್ಮ ನೈಟ್ರೋಜನ್ ಅಂದ್ರೆ ಯೂರಿಯಾ ಪ್ರಮಾಣ, DAP ಪ್ರಮಾಣ ಮತ್ತೆ ಪೊಟ್ಯಾಶ್ ಪ್ರಮಾಣ ಒಂದೇ ಸಮದಲ್ಲಿರುವಂತ ಒಂದು ಅದ್ಭುತ ಗೊಬ್ಬರ ಇದ್ರೆ ಈ NPK 19. ಸೊ ಇದರಲ್ಲಿ NPK ಅಲ್ಲಿ N ಅಂದ್ರೆ ನೈಟ್ರೋಜನ್, ನಿಮ್ಗೆ ಗೊತ್ತಿರುವಂತದ್ದು. ಇದೇನ್ ಮಾಡ್ತದೆ ಅಂದ್ರೆ ನೈಟ್ರೋಜನ್ ಅಂದ್ರೆ ಯೂರಿಯಾ ಪ್ರಮಾಣ ಮುಖ್ಯವಾಗಿ ಸಸ್ಯದ ಹಸಿರು ಬೆಳವಣಿಗೆಗೆ ಬಹಳ ಮುಖ್ಯವಾಗಿರುವಂತದ್ದು. ಎಲೆಗಳ ಬೆಳವಣಿಗೆ ಇರ್ಬೋದು, ಕಾಂಡದ ಬೆಳವಣಿಗೆ ಮತ್ತೆ ಕ್ಲೋರೋಫಿಲ್ ಅಂದ್ರೆ ಈ ಹಸಿರು ಎಲೆಯ ಕ್ರಿಯೆ ಅಥವಾ ಒಂದು ಏನಂತ ಇಂಗ್ಲಿಷ್ ನಲ್ಲಿ ಇದಕ್ಕೆ ಕ್ಲೋರೋಫಿಲ್ ಅಂತ ಹೇಳ್ತಾರೆ, ಇದರ ನಿರ್ಮಾಣದ ಇರ್ಬೋದು. ಅದರ ಜೊತೆನೆ ಅಗತ್ಯವಿರುವ ಎಲ್ಲ ವೆಜಿಟೇಟಿವ್ ಗ್ರೋತಿಗೂ ಈ ನೈಟ್ರೋಜನ್ ಎನ್ನುವಂಥದ್ದು ಬಹಳ ಮುಖ್ಯ. ಆದ್ರೆ ನೈಟ್ರೋಜನ್ ಅಂದ್ರೆ ಈ ಯೂರಿಯಾ ಪ್ರಮಾಣ ಜಾಸ್ತಿ ಆಗಬಾರ್ದು. ಆ ದೃಷ್ಟಿಯಿಂದ ನೋಡಕ್ ಹೋದ್ರೆ ನಾವು NPK 19 19% ಆಗುವಷ್ಟು N ಇರ್ತದೆ, ಅಂದ್ರೆ ನೈಟ್ರೋಜನ್ ಇರ್ತದೆ. ಇದು ಒಳ್ಳೆಯದು ಗಿಡಕ್ಕೆ ಸಾಮಾನ್ಯವಾಗಿ. ಇನ್ನೊಂದು ಫಾಸ್ಫರಸ್ ಕೂಡ ಈ NPK ಅಲ್ಲಿ ಇರ್ತದೆ, ಅಂದ್ರೆ 19 19% ಫಾಸ್ಫರಸ್ ಅಂದ್ರೆ ನೀವು DAP ಅನ್ನ ಸಾಮಾನ್ಯವಾಗಿ ಬಳಸಿರ್ತೀರಾ, ಈ DAP ನೇ ಫಾಸ್ಫರಸ್. ಇದು ಬೇರುಗಳ ಬೆಳವಣಿಗೆಗೆ ಮತ್ತೆ ಸಸ್ಯದ ಎನರ್ಜಿ ಟ್ರಾನ್ಸ್ಫರ್ ಅಂದ್ರೆ ಬೇರುಗಳ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಗೊಬ್ಬರ ಇದ್ರೆ ಅದು ಫಾಸ್ಫರಸ್. ಈ NPK 19 ಈ 19% ಆಗುವಷ್ಟು ಫಾಸ್ಫರಸ್ ಇರ್ತದೆ. ಇದು ಕೂಡ ಗಿಡಕ್ಕೆ ಅನಿವಾರ್ಯವಾಗಿರುವಂತದ್ದು. ಇನ್ನೊಂದು ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂ ಬಗ್ಗೆ ನಾನು ಜಾಸ್ತಿಯಾಗಿ ಹೇಳ್ಬೇಕಂತಿಲ್ಲ, ನಾವು ಪೊಟ್ಯಾಷ್ ಅಂತ ಏನು ಸಾಮಾನ್ಯವಾಗಿ ಬಳಸ್ತೇವೆ ಅದೇ ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂ ಎನ್ನುವಂಥದ್ದು ಸಸ್ಯದ ಒಂದು ಒಟ್ಟಾರೆ ಆರೋಗ್ಯಕ್ಕೆ ಅಂದ್ರೆ ಸಸ್ಯವನ್ನ ಒಂದು ಗಟ್ಟಿ ಮಾಡ್ಲಿಕ್ಕೆ, ಅದ್ರ ಜೊತೆನೆ ಮುಖ್ಯವಾಗಿ ಈ ನಮ್ಮ ಇಳುವರಿಯನ್ನ ನಾವು ಜಾಸ್ತಿಯಾಗಿ ಪಡೀಲಿಕ್ಕೆ ಈ ಪೊಟ್ಯಾಷಿಯಂ ಎನ್ನುವಂಥದ್ದು ಸಹಾಯ ಮಾಡ್ತದೆ. ಸೊ NPK 19 ಆಗುವಷ್ಟು ಪೊಟ್ಯಾಷಿಯಂ ಕೂಡ ಇರ್ತದೆ. ಸೊ ಇದು 3 ಕೂಡ ಸಮಾನ ಪ್ರಮಾಣದಲ್ಲಿರುವಂತ ಒಂದು ಗೊಬ್ಬರ NPK 19. ಈಗ ಇದನ್ನ ಯಾವ ಬೆಳೆಗಳಿಗೆ ಈ 19 NPK 19 ಯಾವ ಬೆಳೆಗಳಿಗೆ ಬಳಸಬಹುದು ಅಂತ ಕೇಳಿದ್ರೆ,
ಇದನ್ನ ಒಂದೇ ಬೆಳೆಗೆ ಮಾತ್ರ ನಾವು ಸೀಮಿತ ಮಾಡಲಾಗುವುದಿಲ್ಲ. ಅಂದ್ರೆ ಇದು ಹೆಚ್ಚಿನ ಎಲ್ಲಾ ಬೆಳೆಗಳಿಗೂ ಕೂಡ ಈ NPK 19-19 ಬಳಸಬಹುದು. ಹೆಚ್ಚಾಗಿ ಈ ಧಾನ್ಯಗಳ ಬೆಳೆಗೆ ನಾನು ಹೇಳೋದಾದ್ರೆ ಈ ಭತ್ತ ಇರ್ಬೋದು, ಗೋಧಿ ಅಂತಹ ಬೆಳೆಗಳಿಗೆ ಇದನ್ನ ಜಾಸ್ತಿಯಾಗಿ ರೈತರು ಬಳಸ್ತಾರೆ. ಯಾಕಂತ ಹೇಳಿದ್ರೆ ಅದ ಹಾಕ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ಬೋದು. ಅಂದ್ರೆ ನೀವು ಸ್ಪ್ರೇ ಮೂಲಕ ಕೂಡ ಕೊಡ್ಬೋದು, ಅಂದ್ರೆ ಸಿಂಪಡಣೆ ಕೂಡ ಮಾಡುವ ದೃಷ್ಟಿಯಿಂದ ಈ ರೀತಿಯ ಬೆಳೆಗಳಿಗೆ ಇದನ್ನ ಜಾಸ್ತಿಯಾಗಿ ಹಾಕ್ತಾರೆ. ಹಾಗಂತ ಎಲ್ಲಾ ಬೆಳೆಗಳಿಗೂ ಕೂಡ ಇದನ್ನ ಬಳಸಬಹುದು. ನೀವು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಅಥವಾ ಬೇರೆ ಹೂವಿನ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೂ ಕೂಡ ಇದನ್ನ ಬಳಸಬಹುದು. ಅಂದ್ರೆ ಸ್ಪ್ರೇ ಕೂಡ ಮಾಡಬಹುದು, ಅದ್ರ ಜೊತೆನೆ ನೀವು ಡ್ರೆಂಚಿಂಗ್ ಕೂಡ ಮಾಡಬಹುದು, ಅಂದ್ರೆ ಮಣ್ಣಿಗೆ ಕೂಡ ಡೈರೆಕ್ಟ್ ಆಗಿ ಹಾಕ್ಬಹುದು. ಹೆಚ್ಚಾಗಿ ನಾನು ಹೇಳಿದಂತೆ ಈ ಭತ್ತ, ಗೋಧಿ, ರಾಗಿ ಇಂತಹ ಬೆಳೆಗಳಿಗೆ ಇದನ್ನ ಜಾಸ್ತಿಯಾಗಿ ಬಳಸ್ತಾರೆ. ಇನ್ನು ಇದನ್ನ ಕೊಡುವ ವಿಧಾನದ ಬಗ್ಗೆ ಕೂಡ ನಾವು ಹೇಳುವುದಾದ್ರೆ ಇದನ್ನ 2 ರೀತಿ ಕೊಡ್ಬೋದು. ನಾನೊಂದು ಹೇಳಿದಾಗೆ ಡ್ರೆಂಚಿಂಗ್ ಮೂಲಕ ಕೂಡ ಕೊಡ್ಬೋದು, ಹಾಗೇನೆ ಪಾಯ್ಲರ್ ಸ್ಪ್ರೇ ಅಂದ್ರೆ ಸಿಂಪಡಣೆ ಕೂಡ ಮಾಡಬಹುದು. ಈ ಪಾಯ್ಲರ್ ಸ್ಪ್ರೇ ಅಂದ್ರೆ ಸಿಂಪಡಣೆ ಮಾಡುವಾಗ ಎಷ್ಟು ಪ್ರಮಾಣವನ್ನು ಬಳಸಬೇಕು ಅಂತ ನೋಡಿದ್ರೆ ಇದನ್ನ 4-5 ಗ್ರಾಂ NPK 19-19-19 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಕೊಡುವಂತದ್ದು. ಅಂದ್ರೆ 4-5 ಗ್ರಾಂ NPK 19 ನಾವು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇದನ್ನ ಕೊಡುವಂಥದ್ದು, ಅಂದ್ರೆ ಸ್ಪ್ರೇ ಮಾಡುವವರು. ಹಾಗೇನೆ ನೀವು ಡ್ರೆಂಚಿಂಗ್ ಅಂದ್ರೆ ಮಣ್ಣಿಗೆ, ಅಂದ್ರೆ ನಿಮ್ಮ ಕಾಂಡದ ಅಥವಾ ಬೇರುಗಳ ಹತ್ರ ಡ್ರೆಂಚ್ ಅಂದ್ರೆ ಡೈರೆಕ್ಟ್ ಆಗಿ ಹಾಕ್ತಿರಂತ ಇದ್ರು ಕೂಡ ಅದು ಕೂಡ ಸೇಮ್ 4-5 ಗ್ರಾಂ NPK 19-19-19 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಡ್ರೆಂಚಿಂಗ್ ಕೂಡ ಮಾಡಬಹುದು. ಇದನ್ನ ನೀವು ಡ್ರೆಂಚಿಂಗ್ ಮಾಡೋರು ಕೆಲವರು ಕೇಳ್ಬೋದು, ನಾನು ಡ್ರಿಪ್ ನ ಮೂಲಕ ಕೊಡ್ಬೋದ ಅಂತ ಕೇಳಿದ್ರೆ ಡ್ರಿಪ್ ನ ಮೂಲಕ ಕೂಡ ಕೊಡ್ಬೋದು. ಡ್ರಿಪ್ ನ ಮೂಲಕ ಕೊಡೋದು ಕೂಡ ಒಂದು ಉತ್ತಮ ಒಂದು ವಿಧಾನವೇ. ಇದನ್ನ ನೀವು ಮಾಡಬೇಡಿ ಅಂತ ನಾನು ಹೇಳುವುದಿಲ್ಲ. ಸೊ ಇದಿಷ್ಟು 2 ವಿಧಾನ ಇದೆ. ಈಗ ರೈತರು ಮಾಡುವ ಕೆಲವೊಂದು ಸಾಮಾನ್ಯ ತಪ್ಪುಗಳೇನಂತ ಹೇಳಿದ್ರೆ ಈ NPK 19-19 ಬಳಸುವಾಗ ಇದನ್ನ ಬೆಳೆಯ ವಯಸ್ಸು, ಗ್ರೋತ್ ಸ್ಟೇಜ್ ಅಥವಾ ಒಂದು ಮಣ್ಣಿನ ಕಂಡೀಷನ್ ಅನ್ನು ನೋಡದೆ ರೈತರು ಬಳಸ್ತಾರೆ ಹೆಚ್ಚಾಗಿ. ಮತ್ತೆ ಕೆಲವರು ಜಾಸ್ತಿ ಬಳಸಿದ್ರೆ ಜಾಸ್ತಿ ಲಾಭ ಅಂತ ಹೇಳಿ 1 ಲೀಟರ್ಗೆ 10 ಗ್ರಾಂ 15 ಗ್ರಾಂ ಎಲ್ಲ ಹಾಕುವವರು ಇದ್ದಾರೆ. ಅಂತಹ ತಪ್ಪನ್ನ ನೀವು ಮಾಡಬೇಡಿ. ಇದೊಂದು ಅವಿವೇಕತನ ಆಕ್ಚುಲಿ ಈ ರೀತಿಯ ತಪ್ಪನ್ನ ಮಾಡುವಂಥದ್ದು. ಮುಖ್ಯವಾಗಿ ನಾವು ಮಣ್ಣಿಗೆ ಯಾವ ಗೊಬ್ಬರದ ಅಗತ್ಯ ಇದೆ ಅನ್ನುವಂಥದ್ದನ್ನ ನಾವು ಮಣ್ಣಿನ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಮೊದಲಿಗೆ ನೋಡಬೇಕು. ಅದನ್ನ ನೋಡದೇ ಇದ್ರೂ ಕೂಡ ನೀವು ನಾನು ಹೇಳಿದ 4-5 ಗ್ರಾಂ 1 ಲೀಟರ್ಗೆ ಮಿಕ್ಸ್ ಮಾಡಿ ಹಾಕಿ. ಅದಕ್ಕಿಂತ ಜಾಸ್ತಿ 10 ಗ್ರಾಂ 15 ಗ್ರಾಂ ಎಲ್ಲ 1 ಲೀಟರ್ ನೀರಿಗೆ ಹಾಕಲಿಕ್ಕೆ ಹೋಗಬೇಡಿ. ಈ ರೀತಿಯಾದ ತಪ್ಪನ್ನ ನೀವು ಮಾಡಿದ್ರೆ ನಿಮ್ಮ ಮಣ್ಣಿನ ಆರೋಗ್ಯ ಕೂಡ ಮುಂದಿನ ದಿನಗಳಲ್ಲಿ ಹಾಳಾಗ್ತದೆ. ಸೊ ಹಾಗಾಗಿ ಈ ರೀತಿಯ ಒಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ತಪ್ಪು ಏನಂತ ಹೇಳಿದ್ರೆ ಎಲ್ಲಾ ಫರ್ಟಿಲೈಸರ್ ಗಳನ್ನ ಒಂದೇ ಟ್ಯಾಂಕ್ ನಲ್ಲಿ ಮಿಕ್ಸ್ ಮಾಡುವಂಥದ್ದು. ಈ NPK 19-19 ಜೊತೆ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ ಪ್ರಾಡಕ್ಟ್ಸ್, ಪೆಸ್ಟಿಸೈಡ್ ಅಂದ್ರೆ ಈ ಕೀಟನಾಶಕಗಳನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಂಥದ್ದೆಲ್ಲ ತಪ್ಪು. ಈ NPK 19-19 ನೀವು ಒಂದೇ ಸ್ಪ್ರೇ ಮಾಡಬೇಕು. ಇದರ ಜೊತೆ ಬೇರೆ ಯಾವ ಗೊಬ್ಬರವನ್ನ ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದೊಂದನ್ನೇ ಸ್ಪ್ರೇ ಮಾಡಿ. ಈ ಕೀಟನಾಶಕವನ್ನ ಅಥವಾ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಇದರ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಲಿಕ್ಕೆ ಹೋಗಬೇಡಿ. ಇದಿಷ್ಟು ರೈತರು ಮಾಡುವಂತ ಕೆಲವೊಂದು ತಪ್ಪುಗಳ ಬಗ್ಗೆ. ಹಾಗಾದ್ರೆ ರೈತರೆ, NPK 19-19 ಅಂದ್ರೆ ಇದು ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಇರುವ ಬ್ಯಾಲೆನ್ಸ್ಡ್ NPK ಫರ್ಟಿಲೈಸರ್ ಅಥವಾ ಒಂದು ಗೊಬ್ಬರ. ಇದನ್ನು ವಿವಿಧ ಬೆಳೆಗಳಿಗೆ ಮತ್ತು ವಿವಿಧ ಅಪ್ಲಿಕೇಶನ್ ಮೆಥಡ್ಸ್ ಅಂದ್ರೆ ಬಳಸುವ ವಿಧಾನವನ್ನ ಕೂಡ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ. ಹಾಗಾಗಿ ಇದನ್ನ ನಿಮ್ಮ ಬೆಳೆಯ ಹಂತವನ್ನ ನೋಡಿಕೊಂಡು ನೀವು ಇದನ್ನ ಬಳಸಬಹುದು. ಈ ಹಂತದಲ್ಲಿ ಅಂದ್ರೆ ಎಸ್ಪೆಷಲಿ ಯಾವ ಬೆಳೆಯ ಹಂತದಲ್ಲೂ ಕೂಡ ಇದನ್ನ ಬಳಸಬಹುದು. ಆದ್ರೆ ನೀವು ಬೆಳೆ ನಟ್ಟು ಒಂದು 15-20 ದಿನ ಅಥವಾ 1 ತಿಂಗಳಾದ್ಮೇಲೆ ಇದನ್ನ ಬಳಸಿದ್ರೆ ಇನ್ನೂ ಉತ್ತಮ. ಇದಿಷ್ಟು ಈ NPK 19-19 ಬಗ್ಗೆ ಇರುವಂತಹ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋದಿಂದ ನಿಮಗೆ ಖಂಡಿತವಾಗಿಯೂ ಸಹಾಯ ಆಯ್ತು ಅಂತ ಭಾವಿಸ್ತೇನೆ. ಇಂತಹ ವಿಡಿಯೋಗಳೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಬರ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಹಾಗೇನೆ ನನ್ನ ಚಾನಲ್ ನಿರುತ್ತರವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ.